ವಿಚಾರ ಆರೋಪ ಎದುರಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಸಿಎಂ ಹೇಳಿರೋದು, ನನ್ನ ತಂಗಿ ಮತ್ತು ಮಕ್ಕಳಿಗೆ ಸೈಟ್ ಹಂಚಿಕೆ ಮಾಡಿರೋದು ನಿಜ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಯಡಿಯೂರಪ್ಪ ನೀಡಿದ್ದಾರೆ ಒಂದು ಹೇಳಿಕೆಯನ್ನು. ನನ್ನ ತಂಗಿ ಮತ್ತು ಮಕ್ಕಳಿಗೆ ಸೈಟ್ ನೀಡಿರುವುದು ನಿಜ, ಅನುಕಂಪದ ಆಧಾರದ ಮೇಲೆ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಅವರಿಂದ. ಅರವಿಂದ್, 10 ಜನರಿಗೆ ಕುಟುಂಬ ಸದಸ್ಯರಿಗೆ ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಈ ಬಗ್ಗೆ ಸಿಎಂ ಏನ್ ಹೇಳ್ತಿದ್ದಾರೆ? ಶ್ವೇತ, ಏನಂತಂದ್ರೆ 2009-10ರಲ್ಲಿ 36 ಜನರಿಗೆ ಏನು ಸೈಟ್ ಅನ್ನ ಮೂಡಾದಲ್ಲಿ ಮೈಸೂರು ನಗರ ಪ್ರಾಧಿಕಾರದ ವತಿಯಿಂದ 36 ಜನರಿಗೆ ಹಂಚಿತ್ತು. ಅದರಲ್ಲಿ 10 ಜನರು ಇವರ ಸಿಎಂ ಅವರ ಸಂಬಂಧಿಕರು ಅಂತೇಳಿ ಏನು ಗೊತ್ತಾಗಿತ್ತು. ಅದರಲ್ಲಿ ಸಿಎಂ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅದರಲ್ಲಿ 10 ಜನರಲ್ಲಿ ನನ್ನ ಸಂಬಂಧಿಕರು ಅಂತ ಹೇಳಿ ಏನು ಸೈಟ್ ಪಡೆದಿದ್ದಾರೆ, ಅದರಲ್ಲಿ 4 ಮಾತ್ರ ನನ್ನ ನಿಜವಾದ ಸಂಬಂಧಿಕರು. ಉಳಿದವರು ಯಾರು ಅನ್ನೋದು ಗೊತ್ತಿಲ್ಲ. ಉಳಿದ 6 ಜನರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಹೀಗಾಗಿ ಅವರ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದೇನೆ, ಯಾರು ಏನು ಅನ್ನೋದನ್ನ. ಇದರಲ್ಲಿ 4 ಜನರಲ್ಲಿ ನನ್ನ ಸಹೋದರಿ ಒಬ್ಬರಿದ್ದಾರೆ. ಈ ಸಹೋದರಿಗೆ ಅನುಕಂಪದ ಆಧಾರದ ಮೇಲೆ, ಅಂದ್ರೆ ಸಹೋದರಿಯ ಪತಿ ತೀರ್ಕೊಂಡಿದ್ದು, ಅನುಕಂಪದ ಆಧಾರದ ಮೇಲೆ ನಾನು ಸಹೋದರಿ ಹಾಗೂ ಸಹೋದರಿಯ 3 ಮಕ್ಕಳಿಗೆ ನಾನು ಸೈಟ್ ನೀಡಿದ್ದು ನಿಜ. ಹೀಗಾಗಿ ಇದರಲ್ಲಿ ಯಾವುದೇ ಸ್ವಜನ ಪಕ್ಷಪಾತವನ್ನ ಅನುಸರಿಸಿಲ್ಲ. ನಾನು ಅನುಕಂಪದ ಆಧಾರದ ಮೇಲೆ ನೀಡಿದ್ದೇನೆ ಹೊರತು ಯಾವುದೇ ಕಾರಣಕ್ಕೂ ನನ್ನ ಕುಟುಂಬಸ್ಥರಿಗೆ ನೀಡಬೇಕು ಅನ್ನೋ ದುರುದ್ದೇಶ ಏನಿರಲಿಲ್ಲ. ಹಾಗಾಗಿ 10 ಜನರಲ್ಲಿ ಕೇವಲ 4 ಮಾತ್ರ ನನ್ನ ಸಂಬಂಧಿಕರು ಅಂತ ಹೇಳಿದ್ದಾರೆ. ಶ್ವೇತಾ, ಅರವಿಂದ್, ಇದರ ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಉಪವಾಸ ಧರಣಿ ಬಗ್ಗೆ ಸಿಎಂ ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ? ಕುಮಾರಸ್ವಾಮಿ ಅವರ ಉಪವಾಸ ಧರಣಿಗೆ ಸಂಬಂಧಪಟ್ಟಾಗಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಏನಂತಂದ್ರೆ, ಉಪವಾಸ ಸತ್ಯಾಗ್ರಹ ನಡೆಸಲು ಭಾರತದ ಸಂವಿಧಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ, ಸತ್ಯಾಗ್ರಹ ಪ್ರತಿಭಟನೆ ಅಂತ ನಡೆಸಲು. ಆದರೆ ವಿಧಾನಸೌಧದ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ನಿಷೇಧಾಜ್ಞೆ ಪ್ರದೇಶಕ್ಕೆ ಒಳಪಡುತ್ತೆ. ಹೀಗಾಗಿ ವಿಧಾನಸೌಧದ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಯಾರನ್ನೂ ಪ್ರತಿಭಟನೆ ನಡೆಸೋಕೆ ಬಿಡೋದಿಲ್ಲ. ಅವರು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಾನೂನಿನ ಮುಂದೆ ಎಲ್ಲರೂ ತಲೆಬಾಗಬೇಕಾಗತ್ತೆ. ಬೇಕಾದ್ರೆ ಕುಮಾರಸ್ವಾಮಿ ಅವರು ಉಪವಾಸ ಸತ್ಯಾಗ್ರಹ ನಡೆಸೋದಾದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತೇನೆ. ಮತ್ತೆ ಫ್ರೀಡಂ ಪಾರ್ಕ್ಗೆ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವಾಗ ನಾನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಭೇಟಿ ನೀಡೋದಿಲ್ಲ. ಬೇಕಾದ್ರೆ ಅವರ ತಮ್ಮ ಪ್ರತಿನಿಧಿಯನ್ನ ನನ್ನಲ್ಲಿಗೆ ಕಳಿಸಿದ್ರೆ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳ ಕುರಿತು ಚರ್ಚೆಗೆ ಮುಕ್ತವಾಗಿ ಸಿದ್ಧನಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಏನು ಉಪವಾಸ ಸತ್ಯಾಗ್ರಹ ಆರಂಭ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಅರವಿಂದ್. ಎಲ್ಲ ಮಾಹಿತಿಗಾಗಿ. 10 ಜನರಲ್ಲಿ 4 ಮಾತ್ರ ನನ್ನ ಸಂಬಂಧಿಕರು, ನನ್ನ ತಂಗಿ ಮತ್ತು ಮಕ್ಕಳಿಗೆ ಸೈಟ್ ಕೊಟ್ಟಿದ್ದು ನಿಜ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ನಾವು ಇಷ್ಟಪಡುವ ಬಣ್ಣ ನಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ಹೌದು, ನಮ್ಮ ಮೂಡ್, ನಮ್ಮ ಸಂತೋಷ, ನೋವು, ನಲಿವು, ಆಸಕ್ತಿ, ಅಭಿರುಚಿ ಎಲ್ಲವನ್ನೂ ಹೇಳುತ್ತೆ. ನಮ್ಮ ಮನಸ್ಸಿನ ಭಾವನೆಗಳು, ಸ್ವಭಾವ, ಗುಣಗಳೆಲ್ಲ ಬಣ್ಣಗಳಾಗಿ ಹೊರಹೊಮ್ಮುತ್ತಂತೆ. ಅದಕ್ಕೆ ಹೇಳೋದು, ಒಬ್ಬ ಮನುಷ್ಯನ ನಿಜ ಬಣ್ಣ ಬಯಲಾಯಿತು ಅಂದರೆ ಅದು ನಿಜವಾದ ವ್ಯಕ್ತಿತ್ವ ಅಂತಲೇ ಅರ್ಥ. ಇದೆಲ್ಲ ಸರಿ, ಬಣ್ಣದಿಂದ ಭವಿಷ್ಯವನ್ನು ಬದಲಾಯಿಸಬಹುದಾ? ಬಣ್ಣಕ್ಕೂ ಅದೃಷ್ಟಕ್ಕೂ ನಂಟಿದೆಯಾ? ಈ ಬಗ್ಗೆ ಚರ್ಚೆ ಮಾಡುವಂಥ ವಿಶೇಷ ಕಾರ್ಯಕ್ರಮವೇ ಬಣ್ಣ ಭವಿಷ್ಯ. ನಾವು ಹುಟ್ಟಿದ ದಿನ, ಸಮಯದ ಮೇಲೆ ನಮ್ಮ ರಾಶಿ ಗೊತ್ತಾಗುತ್ತೆ. ರಾಶಿಗೆ ಅನುಗುಣವಾಗಿ ಬಟ್ಟೆ ಧರಿಸಿದ್ರೆ ಅದೃಷ್ಟ ಒಲಿದು ಬರುತ್ತಂತೆ. ಹಾಗಾದ್ರೆ ಬಣ್ಣಕ್ಕೂ ಭವಿಷ್ಯಕ್ಕೂ ಇರುವ ನಂಟಿನ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು 2 ಅತಿಥಿಗಳಿದ್ದಾರೆ. ಮೊದಲಿಗೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ದಯಾನಂದ್ ಅವರಿದ್ದಾರೆ, ಜೊತೆಗೆ ಇನ್ನೊಬ್ಬ ಜ್ಯೋತಿಷಿಗಳಾಗಿರುವಂತಹ ಗುರೂಜಿ ರಾಮಸ್ವಾಮಿ ದೇವಿಶ್ರೀ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಬಣ್ಣಕ್ಕೂ ಭವಿಷ್ಯಕ್ಕೂ ಯಾವ ರೀತಿ ನಂಟಿದು ಅಂತ ನೋಡಿ. ಈಗ ಈ ಪ್ರಕೃತಿಯಲ್ಲಿ, ಪ್ರಪಂಚದಲ್ಲಿ ಅಂತ ನಾವು ಹೇಳಬೇಕಾದ್ರೆ ಇರತಕ್ಕಂಥದ್ದು ಹೇಳೆ ಬಣ್ಣಗಳು. ಅದು ಯಾವ ರೀತಿ ಗೊತ್ತುಪಡಿಸ್ಬೋದು ಅಂದ್ರೆ ಕಾಮನಬಿಲ್ಲು ನಾವು ನೋಡಿದ್ದೀವಿ. ಪಂಚಭೂತಗಳು ಅಂತ ಹೇಳ್ತೀವಿ. ಪಂಚಭೂತಗಳ ಪೃಥ್ವಿ, ಅಗ್ನಿ, ವಾಯು ತತ್ವ, ಜಲ, ಆಕಾಶ.
ಈ ಪಂಚಭೂತಗಳಲ್ಲಿ ಒಂದೊಂದಕ್ಕೊಂದೊಂದು ಕಲರ್ ಬಣ್ಣನೆ ಕೊಟ್ಟಿದ್ದಾರೆ. ಅದು ಸಂಸ್ಕೃತದಲ್ಲಿದೆ, ವೇದಗಳಿದೆ, ಆಗಮಗಳಲ್ಲಿ ಎಲ್ಲದರಲ್ಲೂ ಇದೆ. ಹಾಗಾಗಿ ಅದೇ ರೀತಿ ಪಂಚಭೂತಗಳು ಕೆಲವೊಂದು ರಾಶಿಗಳ ತತ್ವಗಳ ಆಧಾರದ ಮೇಲೆ ಇದೆ ಅಂತಂದರೆ ಒಂದೊಂದು ರಾಶಿಯೂ ಸಹ ಒಂದು ತತ್ವದ ಅನುಗುಣ ಅಂತಂದರೆ ಪಂಚಭೂತಗಳ ತತ್ವಗಳಲ್ಲಿ ಇರುತ್ತೆ. ಅದರ ಮೇಲೆ ಇಂಥ ರಾಶಿಗೆ ಇಂಥ ಬಣ್ಣವೇ ಅಂತ ನಾವು ನಿರ್ಧಾರ ಮಾಡ್ಬೋದು ಒಂದು. ಮತ್ತು ಈ ಬಣ್ಣ ಯಾವ ರೀತಿ ನಮಗೆ ಒಲಿದು ಬರುತ್ತೆ ಅಥವಾ ಬಣ್ಣದಿಂದ ನಮ್ಗೆ ಆಗೋವಂಥ ಎನರ್ಜಿ ಯಾವುದು, ಈ ರೀತಿ ನಾವು ಹೇಳಬೇಕು ಅಂತಂದರೆ ಅದು ನಾವು ಯಾವುದೋ ಒಂದು ವಿಶೇಷವಾದ ಒಂದು ಇದು ಫಂಕ್ಷನ್ಗೆ ಹೋಗ್ತೀವಿ. ಫಂಕ್ಷನ್ಗೆ ಹೋದಾಗ ಅಲ್ಲಿ ನಾವೇನಾಗುತ್ತೆ, ಹೊಸ ಒಂದು ಬಟ್ಟೆಗಳನ್ನು ಎಲ್ಲರೂ ಕಂಗೊಳಿಸುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗ್ತೀವಿ. ನಾವು ಹೋದಾಗ ಎಲ್ಲರೂ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ಮತ್ತೆ ಮನೆಗೆ ಬಂದಿದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಸುಸ್ತು, ಡ್ರೌಸಿ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ, ದೃಷ್ಟಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದು ಯಾವ ರೀತಿ ಆಗುತ್ತೆ, ಇದಕ್ಕೂ ಅದಕ್ಕೇನಾದ್ರೂ ಒಂದು ಸಂಬಂಧ ಇದೆಯಾ ಬಣ್ಣಗಳಿಗೂ ಅಂತಂದ್ರೆ ಖಂಡಿತ ಇದೆ ಅಂತ ಹೇಳ್ಬೋದು. ಯಾವ ರೀತಿ ಅಂತಂದ್ರೆ ನಾವೊಂದು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ದಾರಿಯಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ಬೇಕಾದ್ರೆ ಒಂದು ವ್ಯಕ್ತಿ ಹಿಂದೆಯಿಂದ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇರ್ತಾನೆ. ಆದ್ರೆ ನಮ್ಗೆ ಅದು ಗೊತ್ತಾಗೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನೇರವಾಗಿ ತಿರುಗಿ ಆ ಮನುಷ್ಯವನ್ನ ಅಬ್ಸರ್ವ್ ಮಾಡ್ತೀವಿ. ಆಗ ಆ ಮನುಷ್ಯ ತಲೆ ಬಗ್ಸ್ತಾನೆ. ಅಂತಂದ್ರೆ ಇದು ಅನುಭವ, ನಮ್ಮ ಅನುಭವದಲ್ಲೇ ಬಂದಿದೆ. ಅಂದ್ರೆ ದೃಷ್ಟಿಗೂ ಒಂದು ಶಕ್ತಿ ಇದೆ. ಅಂದ್ರೆ ನಮ್ಮ ದೃಷ್ಟಿ ನಮ್ಮ ದೇಹವನ್ನ ಹಿಂದೆಯಿಂದ ನೋಡ್ತಕ್ಕಂಥ ದೇಹವನ್ನ ನಮ್ಮ ಮೆದುಳಿಗೆ ಹೋಗಿ ನಮ್ಮ ಮೆದುಳಿನಿಂದ ನಾವು ಮತ್ತೆ ತಿರುಗಿ ನೋಡ್ತೀವಿ ಆ ಕಡೆ. ಅಂತಂದ್ರೆ ದೃಷ್ಟಿಗೂ ಒಂದು ಶಕ್ತಿ ಇದೆ. ಆ ದೃಷ್ಟಿ ನಾವು ಬಣ್ಣಗಳನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಆ ದೃಷ್ಟಿಯಿಂದ ಕೆಲವು ಚಕ್ರಗಳಿಂದ ಕೆಲವು ನಮ್ಮ ಒಂದು ಜಾತಕದ ಅನುಸಾರವಾಗಿ ಇಂಥ ಒಂದು ಬಣ್ಣವೇ ನಮ್ಗೆ ಆಗುತ್ತೆ ಅನ್ನೋ ಒಂದು ಬಟ್ಟೆಗಳನ್ನು ಧರಿಸಿದಾಗ ಆ ಮನುಷ್ಯನ ಲವಲಿಕೆಯನ್ನು ಹುಟ್ಟಿಸ್ಬೋದು. ಈಗ ನೋಡಿ, ನಾವು ಒಂದಿನ ಒಂದು ಆಫೀಸ್ಗೆ ಹೋಗ್ತೀವಿ, ಹೋದಾಗ ತುಂಬ ಲವಲಿಕೆಯಿಂದ ನಾವು ಕೆಲಸವನ್ನ ಮಾಡ್ತೀವಿ. ಮಾರನೇ ದಿನ ತುಂಬಾ ಸುಸ್ತಾಗಿರ್ತೀವಿ, ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಇದೆಲ್ಲವೂ ಕೂಡ ಬಣ್ಣದ ಪ್ರಭಾವ. ಖಂಡಿತ ಖಂಡಿತ ಹೌದು. ಓಕೆ ದಯಾನಂದ್ ಅವರೇ, ನಮ್ಮ ರಾಶಿಗೆ ಅನುಗುಣವಾಗಿ ಲಕ್ಕಿ ಡೇ, ಲಕ್ಕಿ ನಂಬರ್ ಅನ್ನೋದನ್ನ ನೋಡಿದ್ವಿ. ಈಗ ಲಕ್ಕಿ ಕಲರ್ ಅನ್ನೋವಂಥದ್ದು ಕೂಡ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತ ನಿಜ. ಯಾಕೆಂದ್ರೆ ಸ್ವಾಮಿಗಳು ಏನು ಹೇಳಿದ್ರು ಅದು ನಿಜ. ಜಗತ್ತಿನ ಆಧಾರ 7 ಬಣ್ಣಗಳು, 7 ಚಕ್ರಗಳು. ಮನುಷ್ಯನಿಗೆ 7 ಬಣ್ಣ ಪ್ರಮುಖ. ಹಾಗೆ ಅವನಲ್ಲಿರುವ ಸೂಕ್ತ ಚಕ್ರಗಳು ಅಂತ ಹೇಳ್ತಾರೆ. ಆಗ್ನೇಯದಿಂದ ಹಿಡಿದು ಮೂಲಾಧಾರದ ತನಕ ಅಂದರೆ ಶಾಸ್ತ್ರಾದಿಂದ ಮೂಲಾಧಾರ ತನಕ ಅಂತ ಪ್ರತಿಯೊಂದು ಅದರದೇ ಆದಂಥ ಫ್ರೀಕ್ವೆನ್ಸಿ ಅಂದರೆ ಕಲರ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಹೇಗೆ ಮನುಷ್ಯನಿಗೆ ಇದು ಸ್ಪಂದಿಸುತ್ತೆ ಅಂತಂದರೆ, ಮನುಷ್ಯ ಯಾವುದೇ ಪ್ರತಿಯೊಬ್ಬ ಮನುಷ್ಯನು ರಿಸೀವರ್ ಅಂತ ಹೇಳ್ತೇವೆ. ಇಲ್ಲಿ ಮೇಲ್ ಆರ್ ಫಿಮೇಲ್ ಅಂತ ತಗೊಳ್ಳಲ್ಲ, ರಿಸೀವರ್ ಅಂತ ಹೇಳ್ತೇವೆ. ಅರ್ಶನಕ್ಕೆ ಇರುವಂಥ ಶಕ್ತಿ ಕುಂಕುಮಕ್ಕಿಲ್ಲ, ಕುಂಕುಮಕ್ಕೆ ಇರೋ ಶಕ್ತಿ ಅರ್ಶನಕ್ಕಿಲ್ಲ. ಅರ್ಶನ ತಡೆಗಟ್ಟುವ ಶಕ್ತಿ ಇದೆ, ಕುಂಕುಮಕ್ಕೆ ರಿಸೀವಿಂಗ್ ಶಕ್ತಿ ಇದೆ. ಕುಂಕುಮ ಅಂದ ತಕ್ಷಣ ನಿಮಗೆ ಬಣ್ಣ ಬರೋದು ಬ್ರೌನ್ ಆರ್ ರೆಡ್ ಅಂತ ಬರುತ್ತೆ. ಅರ್ಶನ ಅಂದ ತಕ್ಷಣ ಯೆಲ್ಲೋ ಅಂತ ಬರುತ್ತೆ. ಇವೆರಡೂ ಸನ್ರೈಸ್ ಕಲರ್ಸ್. ಸೊ ಕಾಮನ ಬಿಲ್ಲುವಲ್ಲಿ ಬರುವಂತಹ 7 ಬಣ್ಣಗಳೇನಿದೆ ಅದು 7 ಚಕ್ರಗಳಾಗಿ ನಮ್ಮ ದೇಹದಲ್ಲಿ ಪರಿವರ್ತನೆ ಆಗುತ್ತೆ. ಎಲ್ಲಿ ಪರಿವರ್ತನೆ ಆಗುತ್ತೆ? ಮನಸ್ಸಿನ ಮೇಲ ಅಂತಂದರೆ ಖಂಡಿತವಾಗಲಿಲ್ಲ, ಸೂಕ್ತ ಮನಸ್ಸಿನ ಮೇಲಾಗುತ್ತೆ. ದಟ್ ವಿ ಕಾಲ್ಡ್ ಆಸ್ ಎ ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೇವೆ. ಆ ಬಟ್ಟೆನ ಧರಿಸಿದ ತಕ್ಷಣನೇ ದ ಎನರ್ಜಿ ಮೋಟಾರ್ ರಿಸೀವ್ಸ್ ದ ಎನರ್ಜಿ ಫ್ರಮ್ ದ ಕಲರ್ ಅಂಡ್ ಇಟ್ ಸ್ಟಾರ್ಟ್ ಫಂಕ್ಷನಿಂಗ್ ಅಂತ ಹೇಳ್ತಾರೆ. ಇದು ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡ್ತಿರುತ್ತೆ ಪ್ರತಿಯೊಬ್ಬರ ದೇಹದಲ್ಲೂ. ಆ ಬಟ್ಟೆ ಹಾಕಿದಾಗನೇ ಅವನಿಗೆ ಉಲ್ಲಾಸ, ಅಂದರೆ ಅವನಲ್ಲಿರುವಂಥ ಒಂಥರ ಕುಂದತೆ ಏನಿರುತ್ತೆ ಅಥವಾ ಒಂದು ಮಾನಸಿಕ ಅಸ್ವಸ್ಥತೆ ಏನಿರುತ್ತೆ ಅದು ಮರ್ತೋಗ್ತಾನೆ ಅವನು. ಸೊ ಆ ಮಾನಸಿಕ ಅಸ್ವಸ್ಥತೆಯನ್ನು ಮರ್ತಾಗ ಅವನು ಅಂದ್ಕೊಳ್ತಾನೆ, ನಾನು ತುಂಬ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಸಂತೋಷಭರಿತನಾಗಿದ್ದೀನಿ ಅಂತ ಎಲ್ಲ ಜಗತ್ತನ್ನು ಸಂತೋಷಭರಿತವಾಗಿ ನೋಡ್ತಾನೆ. ನಿಜಕ್ಕೂ ಬಣ್ಣಗಳೆಲ್ಲ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳಿ ಖಂಡಿತ. ಯಾಕೆ ಅಂತಂದರೆ ನೋಡಿ, ಬಣ್ಣಗಳು ಇಲ್ಲ ಅನ್ನೋದಾದರೆ ಈ ಪ್ರಪಂಚದಲ್ಲಿ ಪ್ರಕೃತಿ ಅನ್ನೋದೇ ಕಾಣ್ತಿರ್ಲಿಲ್ಲ. ಈಗ ನೀವು ಎಲೆ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಬರೋದು ಹಸಿರು ಬಣ್ಣ, ಆಕಾಶ ಅಂದ ತಕ್ಷಣ ತಿಳಿ ನೀಲಿ ಬಣ್ಣ ಬರ್ತದೆ. ಯಾರೋ ಒಬ್ಬರದು ಏನೋ ಒಂದು ದೃಢವಾಗಿ ನಾವು ಹೇಳ್ಬೇಕಾದ್ರೆ ಅದನ್ನು ಕಪ್ಪು ಇಂದ ನಾವು ಇದು ಮಾಡ್ತೇವೆ. ಬೇಡಪ್ಪ ಅಂತ ಹೊರತುಪಡಿಸೋದಾದರೆ, ಬೇಡಪ್ಪ ಅನ್ನೋದಾದರೆ ಕಪ್ಪು ಬಣ್ಣವನ್ನು ನಾವು ವಿಶ್ಲೇಷಣೆ ಮಾಡ್ತಾರೆ. ಸೊ ಕೆಂಪು ಬಣ್ಣ ಅಂದರೆ ಅದು ಆ್ಯಂಗರ್ ಅಂತ ಹೇಳ್ತೇವೆ, ಕೋಪ ಅಥವಾ ಈಗರ್ ಅಂತ ಹೇಳ್ತೇವೆ, ಸ್ಟಬನ್ನೆಸ್ ಅಂತ ಹೇಳ್ತಾರೆ ಕೆಂಪು ಬಣ್ಣಕ್ಕೆ. ಈಗ ಬಿಳಿ ಬಣ್ಣ ಅಂದ್ರೆ ಶಾಂತಿ ಅಂತ. ಇದು ಎಲ್ಲರಲ್ಲೂ ಇದೆ, ಎಲ್ಲ ಲೋಕದಲ್ಲೂ ಇದೆ. ಯಾಕಂತಂದ್ರೆ ನೋಡಿ, ನಿಮ್ಗೆ ಹೇಳ್ತಾನೆ, ಆಕಾಶ ತತ್ವ ಅಂದ ತಕ್ಷಣ ತಿಳಿ ನೀಲಿ ಬಣ್ಣ ಅಂತ ಹೇಳ್ತಾರೆ. ಅದೇ ಮೋಡಗಳಲ್ಲಿ 4 ಬಣ್ಣ ಕಾಣ್ತವೆ. ಒಂದು ಶುಭ್ರವಾದ ಬಿಳಿ ಬಣ್ಣ, ಮಿಶ್ರ ಬಿಳಿ ಬಣ್ಣ, ಮತ್ತು ಈ 3ನೇದಾಗಿ ಬರುವಂಥದ್ದು ಕಂದು ಬಿಳಿ ಬಣ್ಣ, 4ನೇದಾಗಿ ನಮ್ಮ ಬೆಳ್ಳಿಯ ಬಿಳಿ ಬಣ್ಣ ಅಂತ ಹೇಳ್ತೇವೆ. ಸೂರ್ಯನ ಕಿರಣಗಳಿಂದ ಹಾದು ಹೋಗೋ ಮೋಡಗಳಿಗೆ ಇಷ್ಟು ಬಣ್ಣಗಳಿರುತ್ತೆ. ಸೊ ಒಂದೇ ಒಂದು ಮೋಡ ಅಂದ ತಕ್ಷಣ ನಾವು ಬರೀ ವೈಟ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಇಟ್ ವಿಲ್ ಚೇಂಜಸ್ ಇಟ್ ಕಲರ್ಸ್ ಅಕಾರ್ಡಿಂಗ್ಲಿ ಅಂತಾನು ಹೇಳುವಂಥದ್ದು. ನಿಮ್ಮಿಬ್ಬರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಬಣ್ಣಗಳಲ್ಲಿ ಎಷ್ಟು ವಿಧಗಳಿದೆಯೋ ಅಷ್ಟೇ ರೀತಿ ಆಯಾ ಬಣ್ಣಗಳು ಆ ವಿಶೇಷವಾದ ಸಂಕೇತವನ್ನ ಕೂಡ ವ್ಯಕ್ತಪಡಿಸ್ತವೆ. ಹೀಗಾಗಿ ನಾವು ಹುಟ್ಟಿದಂತಹ ರಾಶಿಗೂ ಬಣ್ಣಕ್ಕೂ ಯಾವ ರೀತಿ ನಂಟಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸಣ್ಣ ಬ್ರೇಕ್ನ ನಂತರ.